ಆಗ್ತಾ ಇದೆ. ನಮ್ಮ ಮಾತುಗಳಿಗೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಈಗಾಗಲೇ ಭ್ರಷ್ಟಾಚಾರದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಈಗಾಗಲೇ ನೀವು ನೋಡಿದ್ದೀರಿ, 5,000 ಕೋಟಿ ರೂಪಾಯಿ ಮಹಿಳೆಯರನ್ನು ಯಾಮಾರಿಸಿರ್ತಕ್ಕಂಥದ್ದಿದೆ. 2 ತಿಂಗಳದು ಅವರಿಗೆ ಗೃಹಲಕ್ಷ್ಮಿ ಹಣ ಹೋಗಿಲ್ಲ. ಇದು ಸಿಕ್ಕಾಕೊಂಡ ಮೇಲೆ ಇದು ಮಾತಾಡಿ ಸಿಕ್ಕಾಕೊಂಡ್ರು. ಆದರೆ ಇನ್ನೆಷ್ಟು ತಿಂಗಳು ಹೋಗಿಲ್ವೋ ಜನ ಎಲ್ಲ ಕಡೆ ಕೇಳ್ತಿದ್ದಾರೆ, ನಮಗೆ ಬಂದಿಲ್ಲ ಮಾತಾಡ್ತಾರೆ. ಆದರೆ ಸರ್ಕಾರ ಸುಳ್ಳು ಹೇಳ್ಕೊಂಡು ಇವತ್ತು ಸಿಕ್ಕಿಬಿದ್ದಿದೆ. ಆ ಕಾರಣದಿಂದ ಹಣ ಎಲ್ಲಿ ಹೋಗಿದೆ, ಯಾಕೆ ಕೊಟ್ಟಿಲ್ಲ, ಮತ್ತು ಆ ಹಣ ಎಲ್ಲಿ ಹೋಗಿದೆ, ಯಾರ ಅಕೌಂಟ್ಗೆ ಹೋಗಿದೆ, ಯಾರ ಖಾತೆಗೆ ಹೋಗಿದೆ, ಯಾವ ಚುನಾವಣೆಗಳಿಗೆ ಹೋಗಿದೆ ಈ ಹಣ, ಸರ್ಕಾರ ಹೇಳಬೇಕಲ್ಲ. ಈ ಕಾರಣದಿಂದ ಒಂದು. ಎರಡನೇದೇನಂತಂದರೆ, ನಾವು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತೇಳಿ ಇಷ್ಟೊಂದು ಒತ್ತಾಯ ಮಾಡ್ತಿದ್ರು ಕೂಡ ಈಗಲೂ ಕೂಡ ಮೀನಮೇಷ ಎಣಿಸ್ತಿದ್ದಾರೆ. ಇದರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಆದ್ದರಿಂದ ಇವತ್ತು ಕೂಡ ನಮ್ಮ ಹೋರಾಟ 2 ಸದನಗಳಲ್ಲಿ ನಡೆದೇ ನೋಡಿ. ಬಿಜೆಪಿ ಸರ್ಕಾರ ಇಲ್ಲಿಲ್ಲ. ನಿಮಗೆ ಯಾಕೆ ಅಧಿಕಾರ ಕೊಟ್ಟಿದ್ದಾರೆ ಜನ ಕೇಳ್ರಿ. ಆಮೇಲೆ ಕೇಂದ್ರ ಸರ್ಕಾರ ಪದೇ ಹೇಳ್ತಾ ಇದೆ, ನಮ್ಮ ಕಡೆಯಿಂದ ಯಾವುದೇ ಹಣ ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಬ್ಯಾಲೆನ್ಸ್ ಇಲ್ಲ, ಕಾಲಕ್ಕೆ ಕೊಟ್ಟಿದ್ದೀವಿ. ನೀವು ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದೀರಾ? ಅಥವಾ ನಾನು ಮೊದಲೇ ಹೇಳಿದ್ದೀನಿ, ಕೇಂದ್ರ ಸರ್ಕಾರಕ್ಕೆ ಲವ್ ಲೆಟರ್ ಅಲ್ಲ ಬರೀಬೇಕಾಗಿರೋದು, ನಿಮ್ಮ ಡಿಮ್ಯಾಂಡನ್ನು ತಲುಪಿಸಿ ಹೋಗ್ರಿ, ಕುತ್ಕೊಂಡಲ್ಲಿ ನಮಗೆ ಇಂಥದ್ದು ಬರಬೇಕು ಅಂತ ಹೇಳ್ಬಿಟ್ಟು ತಗೊಬನ್ನಿ. ಏನೇನು ಪ್ರೊಸೀಜರ್ ಇದೆಯಾ ಆ ಪ್ರೊಸೀಜರ್ ಲ್ಯಾಪ್ಸಸ್ ಇದೆ ಅಂತೇಳಿ ಹಲವು ವಿಚಾರಗಳಲ್ಲಿ ಅವರು ಹೇಳ್ತಿದ್ದಾರೆ. ಅದಕ್ಕೆ ಯಾರು ತಪ್ಪು ಯಾರು ಸರಿ ಯಾರು ಕಂಡು ಹಿಡಿಬೇಕಿದನ್ನು? ಅದಕ್ಕೆ ಸರ್ಕಾರಕ್ಕೆ ನಮ್ಮ ಒತ್ತಾಯ ಇದೆ, ನಿಮ್ಮದು ಏನಾದರೂ ಬರಬೇಕಂತಿದ್ರೆ ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡಿ. ನೀವು BJP-ನವ್ರು ಕೇಳ್ರಿ ಅಂತಂತಂದರೆ, ನೀವು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ಕೇಳ್ರಿ ಅಂತ ಹೇಳೋದ, ಅಥವಾ BJP ಸರ್ಕಾರ ಇದ್ದಾಗ BJP ಕೇಳ್ರಿ ಅಂತ, ಇದು ತಪ್ಪಿಸಿಕೊಳ್ಳುವ ಒಂದು ತಂತ್ರಗಾರಿಕೆ. ಇದನ್ನ ಮಾಡಬೇಡ್ರಿ. ಪ್ರೆಸಿಡೆಂಟ್ ಅಂತ ರಾಜನ್ ಅವರು ಹೇಳ್ತಾರೆ. ರಾಜಣ್ಣವರು ಏನ್ ಬೇಕಾದ್ರೂ ಮಾತಾಡ್ತಾರೆ. ಈಗ ಇರ್ಲಿ, ಔಟ್ ಗೋಯಿಂಗು ಇರ್ತದೆ, ಇನ್ಕಮಿಂಗು ಇರ್ತದೆ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಅದನ್ನು ಹೋಗ್ತಾರ ಅವರು? ಅವ್ರಿಗಾಗಲೇ ಅತಂತ್ರದಲ್ಲಿದೆ ಅವ್ರ ಸ್ಥಿತಿ. ಏನೋ ಬ್ರೇಕ್ಫಾಸ್ಟ್ ಮಾಡಿ ರಿಲೇಶನ್ಶಿಪ್ ಬ್ರೇಕ್ ಆಗದಿದ್ದಂಗೆ ಸ್ವಲ್ಪ ಒಂದು 15 ದಿವಸಕ್ಕೆ ನೋಡ್ಕೊಂಡಿದ್ದಾರೆ. ಪಾಲಿಟಿಕ್ಸ್ ನಿಲ್ತಾ ಇಲ್ಲ ಅಂತ. ಡಿನ್ನರು ನಿಂತಿಲ್ಲ, ಇನ್ನರ್ ಪಾಲಿಟಿಕ್ಸು ನಿಂತಿಲ್ಲ. ಆಮೇಲೆ ನಾವು ಕೇಳಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಆ ಕಡೆ ಅವ್ರ ಕಡೆಯವ್ರು ಹೇಳ್ತಾರೆ, ನೋಡ್ತಾ ಇರಿ ನವೆಂಬರ್ ಕ್ರಾಂತಿ ಮಿಸ್ ಆಯಿತು, ಸಂಕ್ರಾಂತಿ ಅಂತೂ ಗ್ಯಾರಂಟಿ ಅಂತ ಅವ್ರು ಹೇಳ್ತಾರೆ. ಈ ಕೆಲಸ ಇದು ನಮಗೆ ಬೇಕಾ? ರಾಜ್ಯದ ಜನರಿಗೆ ಬೇಕಾ? ಹೋಗುತ್ತಾ ಸದನ ಉತ್ತರ ಕರ್ನಾಟಕದಲ್ಲಿ ಚರ್ಚೆ ಆಗ್ತದೆ. ನಾನು ಹೇಳೋದು, ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಬಗೆಹರಿಸುವ ಕ್ರಾಂತಿ ಆಗಬೇಕೇ ಹೊರತು ಇವರ ಅಧಿಕಾರದ ಕ್ರಾಂತಿ ಯಾರಿಗೂ ಬೇಕಾಗಿಲ್ಲ. ಈಗಾಗಲೇ ಜನ ಬೇಕಾದಷ್ಟು ಕುಪಿತರಾಗಿಬಿಟ್ಟಿದ್ದಾರೆ. ಈ ಸರ್ಕಾರ ಹೋದ್ರೆ ಸಾಕು, ಯಾವ ತಪ್ಪು ಮಾಡಿ ನಾವು ಈ ಸರ್ಕಾರವನ್ನು ತಂದುಬಿಟ್ಟಿದ್ದೇವೆ ಅನ್ನೋ ಮಟ್ಟಕ್ಕೆ ತಂದುಬಿಟ್ಟಿದ್ದಾರೆ. ಅದರಿಂದ ಜನರನ್ನು ಸಂತೈಸುವ ಕೆಲಸ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ಕಾಲಹರಣ ಮಾಡಬಾರ್ದು ಸರ್ಕಾರ. ಅಲ್ಲ, ಅದನ್ನೆಲ್ಲ ನಾವು ಆ ರೀತಿ ಲಘುವಾಗಿ ಮಾತಾಡೋದು ಬೇಡ. ಯಾಕಂತಂದರೆ ನಾವು ಆ ರೀತಿ ಮಾಡಿದರೆ ಜನರನ್ನು ನಾವು ದೂಷಣೆ ಮಾಡಿದಂಗಾಗುತ್ತೆ. ಯಾಕಂದರೆ ಜನ ಒಂದು ಸರ್ಕಾರ ಮಾಡಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರವನ್ನು ಚಲಾಯಿಸಿ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸಬೇಕು. ಅವರ ಸ್ವಯಂಕೃತ ಅಪರಾಧದಿಂದ ಅವರೇ ಕುಸಿದು ಬಿದ್ದರೆ ನಾವು ಯಾರು ಏನು ಮಾಡೋಕ್ಕಾಗಲ್ಲ.